ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕುಸುಮ. ನಮ್ಮ ಡ್ಯಾಡಿ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ನಾವು ಬಂದಿರೋ ಜಾಗನೇ ದಿ ಬ್ರದರ್ಸ್ ಅಡ್ಡ. ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ, ಹಾಗಾದ್ರೆ ಒಳಗಡೆ ಇನ್ನೂ ತುಂಬಾ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ. ಇಲ್ಲಿನ ಆಂಬಿಯನ್ಸ್ ಬಗ್ಗೆ ಹೇಳೋದಾದ್ರೆ ತುಂಬಾನೇ ನೀಟ್ ಅಂಡ್ ಕ್ಲೀನ್ ಆಗಿದೆ, ತುಂಬಾ ಚೆನ್ನಾಗಿದೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡೋಕ್ಕೆ ಒಂದು ಒಳ್ಳೆ ಸ್ಪಾಟ್ ಅಂತಾನೆ ಹೇಳ್ಬೋದು. ಇಲ್ಲಿನ ಪೇಂಟಿಂಗ್ಸ್ ಬಗ್ಗೆ ಹೇಳೋದಾದ್ರೆ ತುಂಬಾನೇ ಚೆನ್ನಾಗಿದೆ, ಫೋಟೋಸ್ ತಗೊಳ್ಳೋಕ್ಕೂ ಕೂಡ ಒಂದೊಳ್ಳೆ ಸ್ಪಾಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರೈವೇಟ್ ಥಿಯೇಟರ್, ಪಾರ್ಟಿ ಹಾಲ್ ಕೂಡ ಕೊಡ್ತಾ ಇದ್ದಾರೆ. ಪ್ರೈವೇಟ್ ಥಿಯೇಟರ್ನ ಬರೀ 1100 ರೂಪೀಸ್ಗೆ ನಿಮಗೆ 5 to 6 ಮೆಂಬರ್ಸ್ 2 ಅವರ್ಸ್ ಕೂಡ ಟೈಮ್ ಪಾಸ್ ಮಾಡ್ಬೋದು. ಎಲ್ಲ ಡೆಕೋರೇಷನ್ ಕೂಡ ಅವರೇ ಮಾಡಿರ್ತಾರೆ, ಜೊತೆಯಲ್ಲಿ ನೀವು ತುಂಬ ಚೆನ್ನಾಗಿ ಎಂಜಾಯ್ ಕೂಡ ಮಾಡ್ಬೋದು. ಇನ್ನು ಜಾಸ್ತಿ ಜನ ಬಂದೆ ಪಾರ್ಟಿ ಹಾಲ್ ಕೂಡ ಕೊಡ್ತಾ ಇದ್ದಾರೆ, ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೋದು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡಿದೆಲ್ಲ ಆದ್ಮೇಲೆ ಸುಸ್ತಾಗಿರುತ್ತೆ, ಹಾಗಿದ್ರೆ ನಮಗ್ ಬೇಕಿರೋದು ಒಳ್ಳೆ ಫುಡ್ ಅಲ್ವಾ. ಇಲ್ಲಿ ವೆಜ್, ನಾನ್ ವೆಜ್, ಸೀ ಫುಡ್ಸ್ ಕೂಡ ಸಿಗುತ್ತೆ, ಜೊತೆಯಲ್ಲಿ ಮಾಕ್ಟೇಲ್ಸ್ ಕೂಡ ಸಿಗುತ್ತೆ. ನಾವು ಮೊದಲಿಗೆ ಟ್ರೈ ಮಾಡಿದ್ದು ಚಿಕನ್ ಮೀಲ್ಸ್ ಕೊಂಬು, ಮಟನ್ ಮೀಲ್ಸ್ ಕೊಂಬು, ಚಿಕನ್ ಲಾಲಿಪಾಪ್. ಸೀ ಫುಡ್ಸ್ ಅಲ್ಲಿ ನಾವು ಟ್ರೈ ಮಾಡಿದ್ದು ಅಂಜಲ್ ಫಿಶ್. ಫುಡ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು, ಹೆಸರಿಡೋ ಮಾತೇ ಇಲ್ಲ, ಅಷ್ಟೇ ಚೆನ್ನಾಗಿ ಅಲ್ಲಿ ಸರ್ವ್ ಕೂಡ ಮಾಡಿದ್ರು. ಒಂದ್ಸಲ ಹೋದ್ರೆ ನಿಮ್ಗೂ ಗೊತ್ತಾಗುತ್ತೆ. ಆಮೇಲೆ ನಾವು ಟ್ರೈ ಮಾಡಿದ್ದು ಕ್ರಾಬ್ಸ್, ಜೊತೆಯಲ್ಲಿ ಸ್ವೀಟ್ ಲೈಮ್ ಸೋಡಾ ಮತ್ತೆ ಸ್ಟ್ರಾಬೆರಿ ಜ್ಯೂಸ್. ನಮ್ಮ ಫ್ಯಾಮಿಲಿಗೆ ನನಗಂತೂ ಟೇಸ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಹಾಗಾದ್ರೆ ಇನ್ಯಾಕೆ ತಡ ಮಾಡ್ತಾ ಇರ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸಿರುವಂತಹ ಅಡ್ರೆಸ್ಗೆ ಒಂದ್ಸಲ ಭೇಟಿ ನೀಡಿ. ನಿಮ್ಮ ಡೇನ ಈವನ್ ಮೋರ್ ಸ್ಪೆಷಲ್ ಮಾಡೋದಕ್ಕೆ ಇವರು ಕೂಡ ಕಾಯ್ತಾ ಇದ್ದಾರೆ.